ಕೇಂದ್ರ ಸರ್ಕಾರದ ವಿದ್ಯುತ್ ಕಾಯ್ದೆ ವಿರೋಧಿಸಿ ಸಿರುಗುಪ್ಪ ತಾಲೂಕು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜೆಸ್ಕಾಂ ಉಪವಿಭಾಗ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ಕುರಿತು ಮಾತನಾಡಿದಂತ ಎಇಇ ಅಶೋಕ್ ರೆಡ್ಡಿ, ಕೇಂದ್ರ ಸರ್ಕಾರದ ಖಾಸಗಿ ವ್ಯಕ್ತಿಗಳಿಗೆ ವಿದ್ಯುತ್ ಇಲಾಖೆ ಪಾಲು ಮಾಡ್ತಾ ಇರುವಂತಹ ಮಸೂದೆಯನ್ನ ಜಾರಿಗೆ ತರುವ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಿಂದ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ತೆಕ್ಕಲಕೋಟೆ ಜೆಇಇ ಅವಿನಾಶ್, ಗ್ರಾಮೀಣ ವಿಭಾಗದ ಜೆಇಇ ನಾಗರಾಜ್, ಹಚ್ಚೊಳ್ಳಿ ಜೆಇ ಬಸಪ್ಪ, ನೌಕರರ ಅಧ್ಯಕ್ಷರಾದ ಹೊನ್ನೂರು ಸ್ವಾಮಿ, ಪಂಪನಗೌಡ, ಬಸವ, ಅನಿಲ್ ಸೇರಿದಂತೆ ಇತರರು ಉಪಸ್ಥಿತರಾಗಿದ್ದರು. ಕಂಪನಿಗಳು ಖಾಸಗೀಕರಣ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಒಂದು ಮಾಡಿದ್ದಾರೆ, ಹರಿಯಾಣದಲ್ಲಿ ಒಂದು ಮಾಡಿದ್ದಾರೆ. ಇವತ್ತಿನ ದಿನ ರಾಜಸ್ಥಾನದಲ್ಲಿ ಸರ್, ಇವತ್ತು ಬೆಳಿಗ್ಗೆ ನಾನು ಸರ್ಕ್ಯುಲರ್ ನೋಡಿದೆ. ಇವತ್ತಿನ ದಿನ ಯಾರು ಸ್ಟ್ರೈಕಲ್ಲಿ ಅಥವಾ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಡಿಪಾರ್ಟ್ಮೆಂಟಿಂದ ಮೆಮೊ ಕೊಟ್ಟಿದ್ದಾರೆ. ಅವ್ರಿಗೆ ಅಬ್ಸೆಂಟ್ ಹಾಕ್ರಿ, ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಪ್ರೊಸೀಡಿಂಗ್ಸ್ ಮಾಡಿರಿ. ಯಾವ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂಥವ್ರ ಮೇಲೆ ನೀವು ಕಾನೂನು ಕ್ರಮ ತಗೊಳ್ರಿ ಅಂತೇಳಿ ಇವತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ರಾಜಸ್ಥಾನದಲ್ಲಿ ಮೆಮೊ ಇಶ್ಯೂ ಮಾಡಿದ್ದಾರೆ. ಅಂದರೆ ನಮ್ಮ ಒಂದು ಅಭಿಪ್ರಾಯವನ್ನು ಸ್ವಂತ ಹೇಳಲಿಕ್ಕೆ ಕೂಡ ಇವತ್ತಿನ ದಿನ ಅವಕಾಶ ಇಲ್ಲದಂಗೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ನಮ್ಮ ವಿತರಣೆ ಹಾಗೂ ಪ್ರಸರಣೆಯಲ್ಲಿ ಏನು ನಮ್ಮ ಲೈಸೆನ್ಸ್ ಇದೆ, ನಮ್ಮ ಒಂದು ಸರ್ಕಾರ ಲೈಸೆನ್ಸ್ ಇದೆ, ಇದನ್ನು ಉಳಿಸ್ಕೋಬೇಕು. ಈ ಲೈಸೆನ್ಸ್ಗಳನ್ನು ಖಾಸಗೀಕರಣ ಮಾಡೋದಕ್ಕೆ ನಾವು ವಿರೋಧ ಮಾಡಬೇಕು. ಇದರಿಂದ ನಾವು ಇನ್ನೂ ಉತ್ತಮವಾದ ಒಂದು ಸೇವೆಯನ್ನು ಸಾರ್ವಜನಿಕರಿಗೆ ಕೊಟ್ಟಾಗ ಮಾತ್ರ ಸಾರ್ವಜನಿಕರಾಗಿರ್ಬೋದು, ರೈತರಾಗಿರ್ಬೋದು ನಮ್ಮ ಜೊತೆ ನಿಲ್ತಾರೆ. ಇವತ್ತು ಬರೀ ನಾವು ಮಾತ್ರ ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ಇದು ಫಲಪ್ರದ ಆಗಲ್ಲ. ಸಾರ್ವಜನಿಕರು, ರೈತರು, ಕಾರ್ಮಿಕ ಸಂಘಟನೆಗಳು ಎಲ್ಲ ನಮ್ಮ ಜೊತೆ ಸೇರ್ಬೇಕಂತ ಹೇಳಿದ್ರೆ ನಾವು ಅವರಿಗೆ ಹೆಚ್ಚಿನ ರೀತಿಯಿಂದ ಸೇವೆಯನ್ನು ಕೊಡಬೇಕು. ನಮಗೇನೋ ಡಿಪಾರ್ಟ್ಮೆಂಟಲ್ಲಿ ಏನೋ ನಮಗೆ ವ್ಯಾಪ್ತಿ ಕೊಟ್ಟಿದ್ದಾರೆ, ಆ ವ್ಯಾಪ್ತಿ ಒಳಗಡೆ ಅವ್ರಿಗೆ ಹೆಚ್ಚಿನ ಸೇವೆಯನ್ನು ಕೊಡೋಣ. ಯಾವುದೇ ರೀತಿ ಒಂದು ಬೇಜವಾಬ್ದಾರಿ ಇಲ್ಲದಂಗೆ ನಮ್ಮ ಒಂದು ಕೆಲಸವನ್ನು ನಿರ್ವಹಿಸೋಣ. ಅವರಿಗೆ ಒಳ್ಳೆಯ ಗುಣಮಟ್ಟದ ಹಾಗೂ ಅನ್ಇಂಟರ್ಪ್ರೆಟೆಡ್ ಪವರ್ ಸಪ್ಲೈ ಕೊಡೋಣ ಅನ್ನೋ ಮಾತನ್ನು ಹೇಳುತ್ತಾ, ಬೇಕು ಇದಕ್ಕೆ ವಿರೋಧಿಸಲೇಬೇಕು. ಇದು ನಮಗೆ ವಿರೋಧಿ ಆಗಬಾರ್ದು. ನಾವಿದ್ರೇ ಸರ್ಕಾರ, ನಾವಿದ್ರೇ ಸಮಾಜ. ಯಾಕೆಂದರೆ ವಿದ್ಯುತ್ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನುವಂಥದ್ದಾದರೆ ಇವತ್ತು ವಿದ್ಯುತ್ ಇಲ್ಲದೆ ಯಾವ ಒಂದು ಕಾರ್ಯನೇ ನಡೆಯೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲೇ ನಮ್ಮನ್ನೇ ಒಂದು ಮೂರ್ಖ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾಯ್ದೆ ಮುಂದಿನ ದಿನಗಳಲ್ಲಿ ನಮಗೆ ಬಹಳಷ್ಟು ಹೀನಾಯ ಸೋಲನ್ನು ಕೊಡುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಅನುಭವಿಸಬಾರ್ದು. ಈಗಿನ ಪ್ರಥಮ ಹಂತದಿಂದಲೇ ನಾವೆಲ್ಲರೂ ಜಾಗೃತರಾಗಬೇಕು. ಇದರಲ್ಲಿ ಇಂಥ ಸಂಘಟನೆಗಳಲ್ಲಿ ಭಾಗವಹಿಸಬೇಕು, ಇದನ್ನು ವಿರೋಧಿಸಬೇಕು ಅಂತ ಹೇಳ್ತಾ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತುಗಳನ್ನು ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.